ಕೂಡ್ಲಿಗಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ವೈ ರವಿಕುಮಾರ್ ಅವರು ಲೋಕಸಭಾ ಚುನಾವಣೆ ಭಾಗವಾಗಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಪ್ರತಿಯೊಬ್ಬ ಮತದಾರರು ಮೇ 7ರಂದು ಕಡ್ಡಾಯವಾಗಿ ಮತ ಚಲಾಯಿಸಬೇಕು. ಮತದಾನ ಪ್ರತಿಯೊಬ್ಬರ ಹಕ್ಕು, ತಪ್ಪದೆ ಮತ ಹಾಕಿ ಅಂತ ಪತ್ರಿಕೆಗಳ ಮೂಲಕ, ಮಾಧ್ಯಮಗಳ ಮೂಲಕ ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ತಾಲೂಕಿನ ಅತ್ಯಂತ ಪ್ರತಿ ಹೋಬಳಿ ಮಟ್ಟದಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ ಮತದಾನ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಮತದಾರರಿಗೆ ಜಾಗೃತಿ ಮೂಡಿಸುವುದರ ಮೂಲಕ ಕಡ್ಡಾಯ ಮತದಾನ ಮಾಡಲು ಪ್ರತಿ ಗ್ರಾಮದಲ್ಲಿ ಜಾಗೃತಿ ಮೂಡಿಸುವುದರ ಮುಖೇನ ಕಾರ್ಯಕ್ರಮಗಳನ್ನು ನಡೆಸಿದ್ದು ಹಾಗೂ 85 ವರ್ಷ ಮೇಲ್ಪಟ್ಟವರು ಮತ್ತು ವಿಕಲಚೇತನರ 206 ಜನ ಮತದಾರರನ್ನ ಮತ ಹಾಕುವ ಕಾರ್ಯ ಈಗಾಗಲೇ ಪ್ರಾರಂಭಗೊಂಡಿದ್ದು ಮನೆ ಮನೆಗೆ ತೆರಳಿ ಮತದಾನ ನಡೆಸಲಾಗಿದೆ. ಮತದಾನ ಹಾಕಲು ಕೆಲವರಿಗೆ ಆರೋಗ್ಯ ತೊಂದರೆ, ಅಂಗವಿಕಲತೆ ಇದ್ದವರನ್ನ ಕೇಂದ್ರಕ್ಕೆ ಕರೆತರಲು ವಾಹನ ವ್ಯವಸ್ಥೆ ಮಾಡಿದ್ದು ತಾಲೂಕಿನ ಎಲ್ಲ ಮತದಾನಕ್ಕೆ ಮತಕೇಂದ್ರವನ್ನ ಎಲ್ಲಾ ಸೌಲಭ್ಯಗಳಿಂದ ಸಿದ್ಧತೆಗೊಳಿಸಿದ್ದೇವೆ. ಹಾಗೂ ತಾಲೂಕಿನ ಕೆಲವು ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಂಟಾಗಿದ್ದು ಸಮಸ್ಯೆಯನ್ನು ನಿಭಾಯಿಸಲು ಖಾಸಗಿ ಪಂಪ್ಸೆಟ್ಗಳಿಗೆ ಪರವಾನಗಿ ಪಡೆದು ಕೆಲವು ಹಳ್ಳಿಗಳಿಗೆ ನೀರು ಪೂರೈಸಲಾಗುತ್ತೆ. ಹಾಗೂ ಗೊಂಡಬೊಮ್ಮನಹಳ್ಳಿ ಕೆರೆ ಹತ್ತಿರದ ಗೋಶಾಲೆಗೆ ಕೆರೆಯಲ್ಲಿ ನೀರಿದ್ರೂ ಕೂಡ ಕೊಳವೆ ಬಾವಿ ತೋರಿಸಿದ್ರು ಗೋಶಾಲೆಗೆ ನೀರಿನ ಸಮಸ್ಯೆ ಉಂಟಾಗ್ತಾ ಇದ್ದು ಕೊಳವೆ ಬಾವಿಯಿಂದ ನೀರಿಗೆ ಬರ್ತಾ ಇಲ್ಲ. ಆದ್ದರಿಂದ ತಾಲೂಕಿನ ಪ್ರತಿ ಗ್ರಾಮದ ಮತದಾರರು ಕಡ್ಡಾಯವಾಗಿ ಇದೇ ತಿಂಗಳು ಮೇ 7ರಂದು ನಡೆಯುವ ಲೋಕಸಭಾ ಚುನಾವಣೆಗೆ ಕಡ್ಡಾಯ ಮತದಾನ ಮಾಡಬೇಕು ಅಂತ ಮತದಾರರಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ. ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ತಪ್ಪದೆ ಎಲ್ಲರೂ ಮತ ಚಲಾಯಿಸಿ ಪ್ರಜಾಪ್ರಭುತ್ವವನ್ನು ಬಲಪಡಿಸಿ ತಮ್ಮ ಹಕ್ಕನ್ನು ಪ್ರತಿಪಾದಿಸಬೇಕು. ಹಾಗೂ ಯಾರು ಮತದಾನದಿಂದ ಹೊರಗುಳಿಯಬಾರದು. ನೀವು ನೀಡುವ ಪ್ರತಿಯೊಂದು ಮತವು ಅತಿ ಅಮೂಲ್ಯವಾಗಿದ್ದು ಆಮಿಷಗಳಿಗೆ ಮರಳಾಗದೆ ಯೋಚಿಸಿ ನಿಮಿಷದಂತೆ ಮತ ಚಲಾಯಿಸಿ. ಬಲಿಷ್ಠ ಭಾರತ ನಿರ್ಮಾಣ ಮಾಡುವಲ್ಲಿ ನೀವು ಚಲಾಯಿಸುವ ಒಂದು ಮತವು ಅಮೂಲ್ಯವಾಗಿರುತ್ತದೆ. ಆದ್ದರಿಂದ ಎಲ್ಲರೂ ತಪ್ಪದೆ ಮೇ 7ರಂದು ಮಂಗಳವಾರ ಮತ ಚಲಾಯಿಸಿ ಪ್ರಜಾಪ್ರಭುತ್ವವನ್ನು ಬಲಪಡಿಸಿ. ಮತ್ತೆ ಅವರಿಗೆ ರೂಮ್ ಸಪರೇಟ್ ಆಗಿ ಇಲ್ಲಿ ವಿಶ್ರಾಂತಿ ಕೊಠಡಿ ಕೂಡ ಮಾಡಿದ್ವಿ. ಹಾಗಾಗಿ ಎಲ್ಲರೂ ಒಂದು ಮತವನ್ನು ಚಲಾಯಿಸಬೇಕು ಅಂತ ಈ ಸಂದರ್ಭಕ್ಕೆ ಸರ್, ವಿಕಲಚೇತನರಿಗೆ ವಾಹನ ವ್ಯವಸ್ಥೆ ಅಂದ್ರೆ ಸರ್ ಯಾವ ರೀತಿ ಮನೆಯಿಂದ ಕರ್ಕೊಂಡ್ಬರ್ತೀರಾ ಅಥವಾ ಅಲ್ಲಿ? ಸರ್, ಈಗ ಒಂದು ಪಂಚಾಯಿತಿಯಲ್ಲಿ 9 ಹಳ್ಳಿ 8 ಹಳ್ಳಿ ಇರ್ತಾವೆ ಸರ್. ಆ ಒಂದು ಹಳ್ಳಿಯಿಂದ ಬರಬೇಕಲ್ಲ ಪಂಚಾಯತಿ ಹೆಡ್ಕ್ವಾರ್ಟರ್ಗೆ ಅಥವಾ ಒಂದು ಮತಗಟ್ಟೆಗೆ. ಹೋದ ಸಂದರ್ಭ ದೂರ ಇದ್ರೆ ಅವರಿಗೆ ಆಟೋ ವ್ಯವಸ್ಥೆನ ನಮ್ಮ ಪಂಚಾಯತಿ ಮಾಡ್ತೀವಿ. ಅಂದ್ರೆ ಸ್ಥಳೀಯವಾಗಿ ಮತಗಟ್ಟೆ ಇದ್ರೆ ಇಲ್ಲ ಸರ್? ಸ್ಥಳೀಯ ಮತಗಟ್ಟೆ ಇದ್ರೆ ಇಲ್ಲ, ಸ್ಥಳೀಯವಾಗಿ ಇರ್ತಾರೆ ಸರ್. ಅಲ್ಲಿ ಮನೆಯಿಂದ ದೂರ ಇದ್ರೆ ಅವ್ರಿಗೆ ವಾಹನ ವ್ಯವಸ್ಥೆ ಮಾಡ್ಕೊಡ್ತಾರೆ ಸರ್. ಈಗ ಟೌನಿಗೆ ವ್ಯವಸ್ಥೆ ಟೌನಲ್ಲಿ ಪಟ್ಟಣ ಪಂಚಾಯತಿ ಮುಖ್ಯಸ್ಥರು ಮಾಡ್ತಾರೆ ಸರ್. ನಮ್ಮ ಚೀಫ್ ಆಫೀಸರ್ ಕೂಡ ಅದನ್ನ ಎಲ್ಲ ಕೂಡ ನಾವು ವ್ಯವಸ್ಥೆ ಮಾಡ್ತಾರೆ. ಇದರಲ್ಲಿ ಲ್ಯಾಬ್ ಕೂಡ ಇದಾವೆ. ಎಲ್ಲ ಕೂಡ ನಾವು ನೀರಿನ ಸಮಸ್ಯೆ ಇಲ್ಲ, ಯಾವುದೂ ಇಲ್ಲ. ನಮ್ಮ ತಾಲೂಕು ಕೂಡ ಅತಿ ಬರಗಾಲ ಇದ್ರೂ ಕೂಡ ನಾವು ಬಾಡಿಗೆ ಬೋರ್ವೆಲ್ ಕೂಡ ಮೂಲಕ ನಾವೆಲ್ಲ ತಗೊಳ್ತಾ ಇದೀವಿ. ಅದ್ರ ನಡುವೆ ಕೂಡ ನಮ್ಮ ಸಿಬ್ಬಂದಿ ಏನು ಎಲೆಕ್ಷನ್ ಬರ್ತಾರೆ ಅವರು ಕೂಡ ಯಾವುದೇ ತೊಂದರೆ ಆಗದಾಗೆ ಕ್ರಮ ವಹಿಸ್ತಾರೆ ಸರ್. ನಡೆದಿದೆ ಸರ್. ನಿನ್ನೆ 28, 29, 30 ಆಗಿದೆ ಸರ್. ಅದು ಇನ್ನೂ 4 ಆಗಿದೆ ಇತ್ತು. ಅದಾಗಿದೆ. ಇನ್ನು ಉಳಿದಂತೆ ಏನು ಡೈರೆಕ್ಟಾಗಿ ಬಂದು ಮತದಾನ ಮಾಡೋ ಸಂದರ್ಭದಲ್ಲಿ ಎಲ್ಲರೂ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಟೈಮಿಂಗ್ ಏನು ಮಾಡಿದ್ದೀವಿ ಮತದಾನ ಸರ್? ಬೆಳಿಗ್ಗೆ 7ರಿಂದ 6. ಬೆಳಿಗ್ಗೆ 7ರಿಂದ 6 ಸರ್. ಅದು ಎಲ್ಲ ಪ್ರಕ್ರಿಯೆ ಎಲ್ಲ ಮಾಡ್ತಾರೆ. ಮತದಾನ